ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಸ್ಟಿಚ್ ಆದಮೇಲೆ ಬ್ಲೌಸ್ ನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ಹೇಗೆಲ್ಲ ಸಾಲ್ವ್ ಮಾಡ್ಕೋಬಹುದು ಅನ್ನೋದ ಟಿಪ್ಸ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನೆಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ಈ ರೀತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಮತ್ತು ಬಹಳ ಬೇಗನೆ ನೀವು ವಿಡಿಯೋನ ನೋಡೋದಿಕ್ಕೆ ಸಹಾಯ ಆಗುತ್ತೆ. ಮತ್ತು ನನ್ನ ಫೇಸ್ಬುಕ್ ಪೇಜ್ ಎವಿಕೆ ಹಾಬಿ ಐಡಿಯಾಸ್ ನ ಲೈಕ್ ಮಾಡಿ ಫಾಲೋ ಮಾಡೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ರೆಡಿಯಾದ ಬ್ಲೌಸ್ ನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಮತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬಹುದು ಅನ್ನೋದನ್ನ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ವಿಡಿಯೋನ ಹಾಕ್ತಾ ಇದ್ದೀನಲ್ಲ, ಅದರಲ್ಲಿ ನೀವು ಫುಲ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಯಾವ್ಯಾವ ಪ್ರಾಬ್ಲಮ್ಸ್ ಬರುತ್ತೆ ಮತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ಇಲ್ಲ ನಾನು ಸ್ವಲ್ಪನೇ ನೋಡ್ತಾ ಹೋಗ್ತಿದ್ದೀನಿ ಅಂದ್ರೆ ನಿಮ್ಗೆ ಬೇಕಾದಷ್ಟೇ ಒಂದೊಂದೇ ಪಾಯಿಂಟ್ ಗೊತ್ತಾಗತ್ತೆ. ಅಷ್ಟು ಬಿಟ್ರೆ ಬ್ಲೌಸ್ ನಲ್ಲಿ ಯಾವ್ಯಾವ ಪ್ರಾಬ್ಲಮ್ ಬರುತ್ತೆ, ಅದನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಫುಲ್ ಡೀಟೇಲ್ಸ್ ನಿಮ್ಗೆ ಸಿಗಲ್ಲ. ಆದ ಕಾರಣದಿಂದ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಫುಲ್ ವಿಡಿಯೋನ ನೋಡಿ. ಇದರಿಂದ ನಿಮ್ಗೆ ಬ್ಲೌಸ್ ನಲ್ಲಿ ಬರೋ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗತ್ತೆ ಮತ್ತೆ ಅದನ್ನ ಹೇಗ್ ಸಾಲ್ವ್ ಮಾಡ್ಕೋಬೇಕು ಅನ್ನೋ ಟಿಪ್ಸ್ ಸಹ ನಿಮ್ಗೆ ಸಿಗತ್ತೆ. ನೋಡಿ ಫ್ರೆಂಡ್ಸ್, ಈ ರೆಡಿ ಆಗಿರೋ ಬ್ಲೌಸ್ ನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ಹೇಗೆಲ್ಲ ಆಲ್ಟ್ರೇಷನ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಫಸ್ಟ್ ಬರೋ ಪ್ರಾಬ್ಲಮ್ ಅಂತಂದ್ರೆ ಶೋಲ್ಡರ್ ಡ್ರಾಪಿಂಗ್, ಅಂದ್ರೆ ಭುಜ ಜಾರೋ ಸಮಸ್ಯೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದೊಂದ್ಸಲ ಏನಾಗತ್ತೆ ಅಂದ್ರೆ ಸ್ಲೀವ್ಸ್ ಹೀಗೆ ಏರ್ಕೊಳ್ಳೋ ಚಾನ್ಸ್ ಇರತ್ತೆ. ಮತ್ತೆ ಇಲ್ಲಿ ಹಿಂಭಾಗದ ಬೆನ್ನೇನಿರತ್ತೆ, ಈ ಕಡೆ ಬೆನ್ನಿನ ಪಾರ್ಟ್ ಏನಿರತ್ತಲ್ಲ, ಇದು ಸಹಿತ ಕೆಲವರಿಗೆ ಏರ್ಕೊಂಡ್ಬಿಡತ್ತೆ. ಮತ್ತೆ ಮುಂಭಾಗದಲ್ಲೂ ಸಹ ಹೀಗೆ ಏರ್ಕೊಳ್ಳೋ ಚಾನ್ಸು ಇರತ್ತೆ. ಮತ್ತೆ ಇನ್ನೇನಾಗತ್ತೆ ಅಂತ ಅಂದ್ರೆ ಈ ಕಡೆ ಆರ್ಮ್ ಹೋಲ್ ರಿಂಕಲ್ಸ್ ಬರತ್ತೆ. ಅದನ್ನು ಸಹ ನಾವು ಆಲ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ಸರಿ ಮಾಡ್ಬೋದು. ಮತ್ತೊಂದು ಅಂದ್ರೆ ಎಲ್ಲ ಸಮಸ್ಯೆ ಅಂತ ಅಂದ್ರೆ ನೋಡಿ, ಒಂದೊಂದ್ ಸಾರಿ ಈ ತರ ಈ ಸ್ಟಿಚ್ ಏನ್ ಹಾಕಿರ್ತೀವಲ್ಲ, ಆ ಸ್ಟಿಚ್ ಒಂದ್ ಅರ್ಧದಿಂದ 3/4 ಇಂಚ್ವರೆಗೂ ಹೀಗೆ ಕೆಲವೊಬ್ಬರಿಗೆ ಹೀಗೆ ಜಾರ್ಕೊಂಡ್ ಬಂದ್ಬಿಡತ್ತೆ, ಅಂದ್ರೆ ಎಳೆದ್ ಬಿಡತ್ತೆ, ಹೀಗೆ ಕೂತ್ಕೊಳ್ಳುತ್ತೆ. ಅದನ್ನು ಸಹ ನಾವು ಸರಿ ಮಾಡ್ಕೋಬಹುದು. ಬನ್ನಿ ಫ್ರೆಂಡ್ಸ್, ಇವಾಗ ಒಂದೊಂದಾಗಿ ಪ್ರಾಬ್ಲಮ್ ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ ಶೋಲ್ಡರ್ ಡ್ರಾಪ್ ಸಮಸ್ಯೆ ಬಂದಾಗ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ನೋಡಿ, ಶೋಲ್ಡರ್ ಡ್ರಾಪ್ ಆಗ್ತಾ ಇರ್ಬೇಕಿದ್ರೆ ನೋಡಿ ಹೀಗೆ ನಿಮ್ಗೆ ಜಾರತ್ತಲ್ವಾ, ಅವಾಗ ಇಲ್ಲೊಂದು ಟೈ ಹಾಕೊಂಡ್ಬಿಟ್ರೆ ನಿಮ್ಗೆ ಟೈಟ್ ಆಗಿ ನಿಲ್ಲತ್ತೆ. ಮತ್ತೆ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಜಾಯಿನ್ ಮಾಡೋಕೆ ಸ್ಟಿಚ್ ಹಾಕಿರ್ತೀವಲ್ಲ, ಅಲ್ಲೊಂದು ಹೀಗೆ ಕ್ರಾಸ್ ಅಲ್ಲಿ ಸ್ಟಿಚ್ ಹಾಕಿದ್ರು ಸಹಿತ ನಿಮ್ಗೆ ಶೋಲ್ಡರ್ ಡ್ರಾಪ್ ಸಮಸ್ಯೆನ ತಪ್ಪಿಸ್ಬೋದು. ಮತ್ತೊಂದ್ಸಲ ಏನಾಗತ್ತೆ ಅಂದ್ರೆ ಈ ಕಂಕ್ಳು ಟೈಟ್ ಆಗಿ ನಿಮ್ಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಸಮಸ್ಯೆನೂ ಇರತ್ತೆ. ಆವಾಗ ನೀವು ನಾನಿಲ್ಲಿ ಟೈ ಹಾಕಿ ಸರಿ ಮಾಡ್ತೀನಿ ಅಂತ ಅಂದ್ರೆ ಅದು ಸರಿಯಾಗಲ್ಲ. ಆವಾಗ ಈ ಕಂಕಳ ಭಾಗನ ಕರೆಕ್ಟ್ ಆಗಿ ಫಿಟ್ಟಿಂಗ್ ಮಾಡ್ಕೋಬೇಕು. ಅಂದ್ರೆ ಎಷ್ಟು ಲೂಸ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ನೀವು ಲೂಸ್ ಮಾಡ್ಕೊಳ್ಳಿ. ಆವಾಗ ಶೋಲ್ಡರ್ ಡ್ರಾಪಿಂಗು ಬರಲ್ಲ, ಇಲ್ಲಿ ಸ್ಲೀವ್ಸು ಏರ್ಕೊಳ್ಳೋ ಚಾನ್ಸು ಇರಲ್ಲ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ, ಇದು ಹೀಗೆ ಮುಂದೆ 1/2 ಇಂಚು ಜಾರ್ಕೊಳ್ಳೋದು ತುಂಬಾನೇ ಸಮಸ್ಯೆ ಇರುತ್ತೆ ಕೆಲವರಿಗೆ. ಅದು ಏನ್ ಕಾರಣಕ್ಕೆ ಅಂತ ಅಂದ್ರೆ ನಾವೇನು ಈ ಸೆಂಟರ್ ಡಾಟ್ ಹಾಕಿರ್ತೀವಲ್ಲ, ಆ ಡಾಟು ಸ್ವಲ್ಪ ನಾವು ಇಲ್ಲಿ ಮೇಲಕ್ಕೆ ಹಾಕಿರ್ತೀವಿ ಅಂತ ಇಟ್ಕೊಳ್ಳಿ. ಆವಾಗ ಈ ಶೋಲ್ಡರು ಹೀಗೆ ನೋಡಿ, ಇಲ್ಲಿ ಜಾಯಿನ್ ಮಾಡಿರ್ತೀವಲ್ಲ, ಈ ಸ್ಟಿಚ್ಚು ಹೀಗೆ
ಜಾರ್ಕೊಂಡು ಬಂದ್ಬಿಡತ್ತೆ. ಮತ್ತೆ ಈ ಡಾಟ್ ಏನಾದರೂ ಸ್ವಲ್ಪ ಕೆಳಗಡೆ ಅಂದ್ರೆ ಚಿಕ್ಕದಾಗಿ ಹಾಕಿರ್ತೀವಿ ಅಂತ ಅಂದ್ಕೊಳ್ಳಿ, ಅವಾಗ ಈ ಕಪ್ಸ್ ಏನಿರತ್ತೆ ಇದು ತುಂಬಾನೇ ಲೂಸ್ ಆಗ್ಬಿಡತ್ತೆ. ಈ ಕಾರಣಕ್ಕಾಗಿ ನಮಗೆ ಈ ಸೆಂಟರ್ ಡಾಟ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ನೀವು ಈ ಸೆಂಟರ್ ಡಾಟ್ ನ ಹಾಕ್ಬೇಕಿದ್ರೆ ಪರ್ಫೆಕ್ಟ್ ಆಗಿ ಹಾಕಿದ್ರೆ ಮಾತ್ರ ನಿಮ್ಗೆ ಈ ಸ್ವಲ್ಪ ಅರ್ಧ ಇಂಚು ಜಾರ್ಕೊಳ್ಳೋ ಸಮಸ್ಯೆ ಬರೋಲ್ಲ. ಇದು ತುಂಬಾನೇ ಇಂಪಾರ್ಟೆಂಟ್ ಟಿಪ್ಸು. ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕಿದ್ರೆ ನೀವು ಈ ಸಮಸ್ಯೆಯಿಂದ ಪರಿಹಾರ ಕಂಡುಕೋಬಹುದು. ನೋಡಿ ಫ್ರೆಂಡ್ಸ್, ಕೆಲವರಿಗೆ ಈ ಅಪ್ಪರ್ ಚೆಸ್ಟ್ ಲೂಸ್ ಆಗತ್ತೆ, ಈ ಮಿಡಲ್ ಚೆಸ್ಟ್ ಪಾರ್ಟ್ ಇದೆಯಲ್ಲ ಇದು ಟೈಟ್ ಆಗತ್ತೆ. ಅದಕ್ಕೆ ಏನ್ ಕಾರಣ ಅಂತ ನೋಡೋಣ. ನೋಡಿ, ಇದರಲ್ಲಿ ಈ ಬ್ಲೌಸ್ ನಲ್ಲಿ ಈ ಮೆಜರ್ಮೆಂಟ್ ಇದೆಯಲ್ಲ ಇದು 8.5 ಇದೆ. 8.5 ಅಂತಂದ್ರೆ ಫುಲ್ ಬ್ಲೌಸ್ ನ ಮೆಜರ್ಮೆಂಟು 4.32 ಅಂದ್ರೆ ಅರ್ಧ ಇಂಚ್ ಬರುತ್ತೆ. 34 ಇಂಚ್ ಇದ್ದಾಗ ಅಂದ್ರೆ ಈ ಮುಂಭಾಗದ ಬ್ಲೌಸಿನ ಈ ಚೆಸ್ಟಿನ ಅಳತೆ 8.5ನೇ ಬರಬೇಕು. ಆವಾಗ ನಿಮಗೆ ಈ ಅಪ್ಪರ್ ಚೆಸ್ಟು ಲೂಸ್ ಆಗೋ ಸಮಸ್ಯೆ ಇರಲ್ಲ. ಮತ್ತೊಂದು ಅಂತಂದ್ರೆ ಈ ಮಿಡಲ್ ಚೆಸ್ಟು ಟೈಟ್ ಆಗತ್ತಲ್ಲ, ಅದಕ್ಕೆ ಏನ್ ಕಾರಣ ಅಂತಂದ್ರೆ ನೀವು ಈ ಡಾಟ್ ಹಾಕೋದ್ರಲ್ಲಿ ವ್ಯತ್ಯಾಸ ಏನಾದ್ರು ಬಂದಾಗ ನಿಮಗೆ ಈ ಮಿಡಲ್ ಚೆಸ್ಟು ತುಂಬಾನೇ ಟೈಟ್ ಆಗಿರತ್ತೆ. ಅವಾಗ ನೀವೇನ್ ಮಾಡ್ಬೋದು ಅಂತ ಅಂದ್ರೆ ಈ ಹಿಂದ್ಗಡೆ ಜಾಯಿನ್ ಮಾಡಿರ್ತೀವಲ್ಲ ಈ ಪಾರ್ಟ್ನ ಸ್ವಲ್ಪ ಬಿಚ್ಚಿಬಿಟ್ಟು ಈ ನೋಡಿ ಈ ಡಾಟ್ ಹಾಕಿರ್ತೀವಲ್ಲ ಈ ಡಾಟ್ ನ ನೀವು ಒಂದ್ ಸ್ವಲ್ಪ ಹೀಗೆ ಒಂದು ಕಾಲರಿಂದ ಅರ್ಧ ಇಂಚು ಜಾಸ್ತಿ ಹಿಡ್ಕೊಂಡು ಮತ್ತೆ ಈ ಡಾಟ್ ನಲ್ಲೂ ಸಹಿತ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಿಮ್ಗೆ ಈ ಟೈಟ್ ಆಗಿರೋ ಸಮಸ್ಯೆ ಪರಿಹಾರ ಆಗ್ಬೋದು. ಮತ್ತು ಅಂತಂದ್ರೆ ಈ ಡಾಟ್ ನಲ್ಲಿ ಇಲ್ಲಿ ಡಾಟ್ ಹಿಡ್ದವಾಗ ಇಲ್ಲಿ ನೋಡಿ ಇಲ್ಲೂ ಸಹಿತ ನೀವು ಕ್ರಾಸ್ ಅಲ್ಲಿ ಕಾಜಾಪಟ್ಟಿ ಅಥವಾ ಗುಂಡಿ ಪಟ್ಟಿನ ಕ್ರಾಸ್ ಅಲ್ಲಿ ತಗೋಬೇಕಾಗತ್ತೆ. ಅವಾಗೂ ಸಹ ನಿಮ್ಗೆ ಈ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಸಿಗತ್ತೆ. ಇನ್ನೊಂದು ಬಹು ಮುಖ್ಯವಾದ ಸಮಸ್ಯೆ ಅಂತ ಅಂದ್ರೆ ಕೆಲವರಿಗೆ ನಾವೇನು ಈ ಪಟ್ಟಿ ಜಾಯಿಂಟ್ ಮಾಡಿರ್ತೀವಲ್ಲ ಕೆಳಗಡೆ ಭಾಗ ಇರತ್ತಲ್ಲ ಇದು ಎಷ್ಟೇ ನೀವು ಹುಕ್ ಹಾಕಿದ್ರು ಹೀಗೆ ಏರ್ಕೊಳ್ಳುತ್ತೆ. ಇಲ್ಲಿ ಮುಂಭಾಗನು ಹೀಗೆ ಏರ್ಕೊಳ್ಳುತ್ತೆ ಮತ್ತೆ ಹಿಂಭಾಗನು ನೋಡಿ ಹೀಗೆ ಏರ್ಕೊಳ್ಳುತ್ತೆ, ಲೂಸ್ ಆಗ್ಬಿಡತ್ತೆ. ಆವಾಗ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ನೋಡಿ ಹಿಂದ್ಗಡೆ ಇಲ್ಲಿ ಡಾಟ್ ಹಾಕಿರ್ತೀವಲ್ಲ ಅದನ್ನ ನೀವು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಮತ್ತೆ ಇದೇನು ಹಿಂಭಾಗ ಮತ್ತೆ ಮುಂಭಾಗ ಎರಡನ್ನೂ ಜಾಯಿನ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಹೀಗೆ ಕ್ರಾಸ್ ಅಲ್ಲಿ ಹೀಗೆ ಹಾಕಿ ಕ್ರಾಸ್ ಅಲ್ಲಿ ಹೀಗೆ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಈ ಸಮಸ್ಯೆ ಇರಲ್ಲ. ಮತ್ತು ಅಂತಂದ್ರೆ ನೀವು ನೋಡಿ ಇಲ್ಲಿ ಸಿಂಗಲ್ ಕಾಜಾನ ಮಾಡಿರ್ತೀವಲ್ಲ ಅದ್ರ ಬದಲು ನೀವು ಎಕ್ಸ್ಟ್ರಾ ಇಲ್ಲೊಂದು ಕಾಜಾನ ಹಾಕೊಂಡು ಸಹಿತ ಈ ಹುಕ್ಕನ್ನ ಇಲ್ಲಿ ಹಾಕೊಳ್ಳೋದ್ರಿಂದ ನಿಮ್ಗೆ ಈ ಬ್ಲೌಸು ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರುತ್ತೆ. ಅಲ್ಲಿ ಈ ತರ ರಿಂಕಲ್ಸ್ ಬರುತ್ತೆ, 1-3-4 ರಿಂಕಲ್ಸ್ ಬಂದ್ಬಿಡತ್ತೆ. ಮುಂಭಾಗದಲ್ಲೇ ಆಗ್ಬೋದು ಅಥವಾ ಹಿಂಭಾಗದಲ್ಲೇ ಆಗ್ಬೋದು, ಈ ತರ ರಿಂಕಲ್ಸ್ ಬರುತ್ತೆ. ಅವಾಗ ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ನೋಡಿ, ಈ ರಿಂಕಲ್ಸ್ ಯಾವ ಭಾಗದಲ್ಲಿ ಎಷ್ಟು ಜಾಸ್ತಿ ಬರುತ್ತೆ ಅನ್ನೋದನ್ನ ನೀವು ಫಸ್ಟ್ ಹೀಗೊಂದು ಮಾರ್ಕ್ ಹಾಕೊಂಡ್ಬಿಡಿ. ಈಗ ನೋಡಿ ಈ ತರ ಇಷ್ಟು ಜಾಸ್ತಿ ಬಂದಿದೆ ಅಂತ ನೀವೊಂದು ಹೀಗೊಂದು ಮಾರ್ಕ್ ಹಾಕೊಂಡಾಗ ಈ ಭಾಗದಲ್ಲಿ ಹೀಗೆ ಒಂದು ಸ್ಟಿಚ್ ಹಾಕ್ಬೋದು. ಅಥವಾ ಹಿಂಭಾಗದಲ್ಲೂ ಅಷ್ಟೇ ನೋಡಿ ಈ ತರ ಹೀಗೆ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಈ ತರ ಹೀಗೊಂದು ಸ್ಟಿಚ್ ಹಾಕೊಳ್ಳೋದ್ರಿಂದ ನಿಮ್ಗೆ ಆರ್ಮೋಲ್ ರಿಂಕಲ್ಸ್ ಪ್ರಾಬ್ಲಮ್ ಬರೋಲ್ಲ. ಅದು ಏನಾಗಿರತ್ತೆ ಅಂತ ಅಂದ್ರೆ ಸ್ಲೀವ್ಸ್ ನಾವು ಕಟಿಂಗ್ ಮಾಡ್ಬೇಕಿದ್ರೆ ಈ ಭಾಗ ನಾರ್ಮಲ್ ಆಗಿ ಸ್ಲೀವ್ಸ್ ಪಾರ್ಟು ಕರೆಕ್ಟ್ ಆಗಿ ಕಟ್ ಮಾಡಿ ಈ ಕಂಕಳಿನ ಶೇಪ್ ಏನಿರುತ್ತೆ ಆ ಶೇಪು ಕರೆಕ್ಟ್ ಆಗಿ ಕೊಡದೇ ಇದ್ದಾಗ ಅಂತ ಅಂದ್ರೆ ಈ ಶೇಪ್ನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿದಾಗ ನಿಮ್ಗೆ ಆರ್ಮೋಲ್ ರಿಂಕಲ್ಸ್ ಪ್ರಾಬ್ಲಮ್ ಬರುತ್ತೆ. ನೋಡೋದ್ರಲ್ವಾ ಫ್ರೆಂಡ್ಸ್,
ಬ್ಲೌಸ್ ಸ್ಟಿಚ್ ಆದಮೇಲೆ ನಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಮತ್ತೆ ಆ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ಹೇಳಿದ್ದೀನಿ. ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೀವು ಯಾವುದಕ್ಕೂ ಫುಲ್ ವಿಡಿಯೋನ ಮೊದಲು ನೋಡಬೇಕು ಫ್ರೆಂಡ್ಸ್, ಆವಾಗ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಎಲ್ಲಾನು ಸಾಲ್ವ್ ಆಗತ್ತೆ. ಈ ವಿಡಿಯೋ ನೋಡಿ ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡೋಕೆ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.